ಮಾಗಡಿ ತಾಲೂಕಿನ ಕೆಪಿಸಿಸಿ ಕುಶಲಕರ್ಮಿಗಳ ವಿಭಾಗದ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಅವರ ಅದ್ದೂರಿ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ಎಸ್ಎಲ್ವಿ, ಜಿಲ್ಲಾ ಕಾರ್ಯದರ್ಶಿ ಯಶೋಧ, ಜಿಲ್ಲಾ ಉಪಾಧ್ಯಕ್ಷರಾದ ಆಶಾ, ಮಾಗಡಿ ತಾಲೂಕು ಅಧ್ಯಕ್ಷ ರೇವಣ್ಣ, ಮಾಗಡಿ ಟೌನ್ ಅಧ್ಯಕ್ಷರು ಜಯಮ್ಮ, ಉಪಾಧ್ಯಕ್ಷ ರೇಕ್ಷ ವೆಂಕಟಯ್ಯ, ಟೌನ್ ಉಪಾಧ್ಯಕ್ಷೆ ಮಂಜುಳಾ, ಕಾರ್ಯದರ್ಶಿ ಪ್ರಭು, ಸಂಘಟನಾ ಕಾರ್ಯದರ್ಶಿ ನರಸಿಂಹರಾವ್, ಸಂಘಟನಾ ಕಾರ್ಯದರ್ಶಿ ಅಬ್ದುಲ್ ಖಲೀಲ್, ಮಾಗಡಿ ಟೌನ್ ಸದಸ್ಯ ರಾಜಣ್ಣ ಇನ್ನು ಮುಂತಾದ ಮುಖಂಡರು ಉಪಸ್ಥಿತರಿದ್ದರು. ಅದನ್ನು ಕಟ್ಟಾಡಿ ಮೇಡಮ್, ಮತ್ತೆ ನೀರಾಗೋಯ್ತದೆ. ರೇವಣ್ಣ ತಿನ್ಸಿ ಮೇಡಮ್. ನಮಸ್ಕಾರ ವೆಂಕಟೇಶ್ವರ ಅವರು ಎಲ್ಲಿದ್ರೆ ಈ ತಾಲೂಕಿನ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಾವು STMC ಶಾಲಾ ಮಕ್ಕಳ ಪ್ರವೇಶ ಆಂದೋಲನ ಕಾರ್ಯಕ್ರಮವನ್ನು ಹಂಚಿಕೊಂಡಾಗ ಮಾಗಡಿ ತಾಲೂಕು ಅಧ್ಯಕ್ಷರು ಮತ್ತು ಅವರ ನಮ್ಮ ಟೌನ್ ಅಧ್ಯಕ್ಷರಾದ ಜಯಮ್ಮನವರು ಜೊತೆಗೆ ಎಲ್ಲ ಟೀಮು ಮಾಗಡಿ ತಾಲೂಕಿನಾದ್ಯಂತ ಈ ಟೀಮು ತುಂಬ ಆಕ್ಟಿವ್ ಆಗಿ ಪ್ರತಿ ಹಳ್ಳಿಗೂ ಮತ್ತು ಪ್ರತಿ ಗ್ರಾಮಗಳಿಗೂ ಕುಟುಂಬ ಪೋಷಕರಿಗಂಟ ತಲುಪಿ ಅವರಿಗೆ ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಯಾಕೆ ದಾಖಲಾತಿ ಮಾಡಬೇಕು, ಅದರಿಂದ ಏನು ಬೆನಿಫಿಟ್ ಇದೆ, ಪ್ರತಿಯೊಂದು ವಿಚಾರವನ್ನು ಸಂಪೂರ್ಣವಾಗಿ ಅವರಿಗೆ ವಿವರಿಸಿ ಮತ್ತು ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಾತಿ ಮಾಡುವಂಥ ಕಾರ್ಯವನ್ನು ರೇವಣ್ಣನವರು ಮತ್ತು ನಮ್ಮ JM ಟೀಮು ಇಡೀ ಮಾಗಡಿ ತಾಲೂಕಿನಾದ್ಯಂತ ಅವ್ರ ಟೀಮ್ ಇಲ್ಲಿರುವಂಥ ಎಷ್ಟೋ ಜನ ನಮ್ಮ ಸ್ನೇಹಿತರದವರು ಎಲ್ಲರೂ ಸೇರಿ ತುಂಬ ಹೃದಯದಿಂದ ಆತ್ಮವಿಶ್ವಾಸವಾಗಿ ಅವರ ಸ್ವಂತ ಖರ್ಚಿನಿಂದ ಈ ಮಾಗಡಿ ತಾಲೂಕಿನಾದ್ಯಂತ ಮಕ್ಕಳನ್ನು ಶಾಲೆಗೆ ಸೇರಿಸುವಂಥ ಆಂದೋಲನ ಕಾರ್ಯಕ್ರಮವನ್ನು ತುಂಬ ಹೃದಯದಿಂದ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಈ ಮೂಲಕ ನಿಮ್ಮ ಎದುರಿಗೆ ಈ ಮೂಲಕ ಮಂಜುಳವರ ಹುಟ್ಟುಹಬ್ಬದಿಂದ ಈ ಮೂಲಕ ತಮಗೆ ತಿಳಿಸ್ತೇನೆ. ಇವತ್ತು ಮಂಜುಳಾ ಅನ್ನೋದೇನಿದ್ರೆ ಜೊತೆಯಲ್ಲಿ ಸರ್, ನಾನು ಈ ಆಫೀಸ್ ಓಪನ್ ಮಾಡಿದಾಗಿಂದನೂ ನನ್ನ ಜೊತೆಯಲ್ಲಿ ನನ್ನ ತಂಗಿಯಾಗಿ, ನನ್ನ ಒಡನಾಡಿಯಾಗಿ, ನನ್ನ ಜೊತೆಯಲ್ಲಿ ಯಾವಾಗ್ಲೂ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ಸಹಕಾರಿಯಾಗಿ ಬಂದಿದ್ದಾಳೆ ಸರ್. ಅವಳದು ಹುಟ್ಟುಹಬ್ಬನ ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಂಡು ನಮ್ಮ ಆಫೀಸಲ್ಲಿ ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮ ಇವರೆಲ್ಲರೂ ಸರ್, ನನ್ನ ಸ್ನೇಹಿತರು, ಎಲ್ಲ ನನ್ನ ಅಣ್ಣ ತಮ್ಮಂದಿರು ಇವತ್ತು ಈ ಆಫೀಸಲ್ಲಿ ಏನು ಇದ್ದೀವೋ ಅವ್ರಿಗೆಲ್ರಿಗೂ ನನ್ನ ತುಂಬ ಹೃದಯದ ವಂದನೆಗಳು ಹೇಳ್ತೀನಿ ಸರ್, ಅಭಿನಂದನೆ ಹೇಳ್ತೀನಿ. ಎಲ್ರಿಗೂ ಧನ್ಯವಾದ ಸರ್. ಸರ್, ಮಾಗಡಿ ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳು ಉಳಿಯಲಿ ಬೆಳೆಯಲಿ ಅನ್ನೋ ಒಂದು ಆಂದೋಲನ ಕಾರ್ಯಕ್ರಮದಲ್ಲಿ ಇಡೀ ನಮ್ಮ ಮಾಗಡಿ ತಂಡ ನಮ್ಮ ಜಿಲ್ಲೆಯಾದ್ಯಂತ ಅಂದರೆ ನಮ್ಮ ತಾಲೂಕಿನಾದ್ಯಂತನೂ ಕೂಡ ಕೆಲಸ ಮಾಡಿದ್ದಾರೆ. ಜೊತೆಗೆ ಜಿಲ್ಲಾದ್ಯಂತನೂ ಬಂದು ಎಲ್ಲೆಲ್ಲಿ ಕೆಲಸ ಬೇಕು ಅನ್ನೋದನ್ನು ಕೂಡ ಮಾಡಿದ್ದಾರೆ. ಅವರು ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿದ್ದಕ್ಕೋಸ್ಕರವಾಗಿ. ಹಾಗಾಗಿ ಹುಟ್ಟುಹಬ್ಬದ ಪ್ರಯುಕ್ತ ಈ ಹುಟ್ಟುಹಬ್ಬದ ದಿನದಂದು ನಾವು ಎಲ್ಲರಿಗೂ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀವಿ ಸರ್. ಇವತ್ತಿನ ದಿವಸ ನಮ್ಮ ಮಂಜಮ್ಮರ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಸೇರಿ ಆಚರಣೆ ಮಾಡೋಂತೇಳ್ಬಿಟ್ಟು ಭಾಳ ಖುಷಿಯಿಂದ ನಾವು ಎಲ್ಲರೂ ಕೂಡ ಹಾಕಿ ನಮ್ಮ ಮೆಂಬರ್ಗಳನ್ನೆಲ್ಲ ಕೂಡ ಹಾಕಿ ನಮ್ಮ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ಅವರು ಮತ್ತು ಸುಜಾತ ಅವರು ಮತ್ತು ಯಶೋಧ ಮೇಡಮ್ ಅವ್ರನ್ನ ಕರೆಸಿ ಅವ್ರ ಮುಖಾಂತರ ನಾವು ಮಾಡಬೇಕು ಅಂತೇಳ್ಬಿಟ್ಟು ಗತ್ತಿನ ಮಾಗಡಿ ತಾಲೂಕನ್ನು ಗತ್ತಂತ ಇದು ಮಾಡ್ಕೊಂಡು ನಾವು ತೋರಿಸೋಣ ಅಂತೇಳ್ಬಿಟ್ಟು ಮಾಡಿ, ಆಮೇಲೆ ಆಂದೋಲನ ಮಾಡಿದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ 1,000 ರೂಪಾಯಿನ ಒಂದು ಗಿಫ್ಟ್ ಪಾಯಿಂಟ್ ಕೊಡೋಣ ಅಂತೇಳ್ಬಿಟ್ಟು ನಾವು ಜಯಕರ್ ಸೇರ್ಕೊಂಡು ಮಾತಾಡಿ ಎಲ್ಲರಿಗೂ ಸರ್, ನಾವು 9 ಜನ ಬಂದಿದ್ರು, 10 ಜನ ಇದ್ದು 10 ಜನಕ್ಕೂ ಕೊಡ್ತಾಯಿದ್ದೀವಿ ಸರ್. ಅದು ಗಿಫ್ಟೇ ಸರ್. ಅವ್ರಿಗೆ ನಾವು 1,000 ರೂಪಾಯಿನ ಗಿಫ್ಟು ತೊಗೊಂಡಿದ್ದು. ನನಗೆ ವಾಚ್ ಬೇಕು ಅಂತ ಬಿಟ್ಟು ಎಕ್ಸ್ಟ್ರಾ ತೊಗೊಂಡವರು ವಾಚ್ ತೊಗೊಂಡವ್ರು ಸರ್. ನಾವು ಮಾಮೂಲಿ ಗಿಫ್ಟ್ ಕೊಟ್ಟಿದ್ದೀವಿ ಸರ್, ಆರ್ಟ್ ಬಾಕ್ಸ್ ಅಂತ ಕೊಟ್ಟಿದ್ದೀವಿ ಸರ್. ಆರ್ಟ್ ಬಾಕ್ಸ್ ಕೊಡ್ತಾಯಿದ್ದೀವಿ, ನೆನಪಿನ ಕಾಣಿಕೆ ಕೊಡ್ತಾಯಿದ್ದೀವಿ ಸರ್. ನೆನಪಿನ ಕಾಣಿಕೆಗಾಗಿ ಹೋರಾಟ ಮಾಡ್ತಾಯಿದ್ದೀವಿ ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಸರ್ಗಳೆಲ್ಲ ಬಂದು ಇವತ್ತು ನನ್ನ ಬರ್ತಡೇನ ಆಚರಣೆ ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಫ್ರೆಂಡ್ಗಳೆಲ್ಲ ಬಂದಿದ್ದಾರೆ. ಮತ್ತು ಅಕ್ಕ ನನ್ನ ಬರ್ತಡೇ ಮಾಡಬೇಕು ಅಂತ ಅಂದ್ಬಿಟ್ಟು 1 ವಾರ 15 ದಿವಸದಿಂದ ನನ್ನ ಬರ್ತಡೇ ನಾನು ಮಾಡ್ತೀನಿ ಮಂಜು, ನಿನ್ನ ಬರ್ತಡೇ ಅಂತಂದ್ಬಿಟ್ಟು ತುಂಬಾ ಇದು ಮಾಡಿದ್ದಾರೆ. ನನ್ನ ಜೊತೇಲಿ ಹುಟ್ಟಿದ್ರು ನಾವು ಇಷ್ಟು ಕ್ಲೋಸಾಗಿ ಇರೋಕ್ಕಾಗ್ತಿರ್ಲಿಲ್ಲ ಸರ್. ಆದರೆ ಅಕ್ಕ ನನ್ನ ಜೊತೆ ತುಂಬ ಚೆನ್ನಾಗಿದ್ದಾರೆ. ಮತ್ತು ಮುಂದಿನ ದಿವಸಗಳಲ್ಲಿ ನಾವು ಏನೇ ಮಾಡಿದ್ರೂ
ಮತ್ತು ಮುಂದಿನ ದಿನಗಳಲ್ಲಿ ಏನೇ ನಾವು ಸರ್ಕಾರಿ ಸ್ಕೂಲ್ಗಳು ಆಗ್ಬೋದು ಮತ್ತು ಕುಶಲಕರ್ಮಿಗಳ ಇದರಲ್ಲಿ ಆಗ್ಬೋದು, ನಾವು ಜನರಿಗೆ ಸಪೋರ್ಟ್ ಮಾಡೋದು ಮತ್ತು ಅವ್ರಿಗೆ ಏನೇ ಒಂದು ಹೆಲ್ಪ್ ಮಾಡಬೇಕಾದ್ರೂ ನಾವು ಬಾಲಣ್ಣವ್ರ ಕಡೆಯಿಂದ ನಾವು ಮಾಡ್ತೀವಿ ಸರ್. ಈ ಶಾಲೆಗೆ ಮಕ್ಕಳನ್ನ ಸೇರಿಸ್ಬೇಕು ಅಂತ ಒಂದು ದೊಡ್ಡ ಆಂದೋಲನ ಕಾರ್ಯಕ್ರಮ ಹೋರಾಟ ಮಾಡಿದ್ರಿ, ಏನು ಹೇಳ್ತೀರಾ? ಮಕ್ಕಳು ಇವಾಗ ಒಂದೊಂದು ಎಷ್ಟೋ ಶಾಲೆಗಳಲ್ಲಿ ಇವಾಗ ಮಕ್ಕಳನ್ನ ಎಷ್ಟೋ ಶಾಲೆಗಳಲ್ಲಿ ಗೌರ್ಮೆಂಟ್ ಶಾಲೆಗೆ ಮಕ್ಕಳನ್ನ ಕಳಿಸ್ತಾರಲ್ಲ ಸರ್, ಎಲ್ಲ ಪ್ರೈವೇಟಿಗೆ ಕಳಿಸ್ತಾಯಿದ್ರು. ಇವಾಗ ಸರ್ಕಾರಿ ಸ್ಕೂಲ್ಗೆ ಸೇರಿಸಿ ಮಕ್ಕಳನ್ನ ಸರ್ಕಾರಿ ಶಾಲೆ ಉಳಿಸಿ ಸರ್ಕಾರಿ ಶಾಲೆ ಬೆಳೆಸಿ ಅಂತ ಅಂದ್ಬಿಟ್ಟು ಒಂದು ಆಂದೋಲನ ಕಾರ್ಯಕ್ರಮ ಮಾಡಿದ್ದೀವಿ. ಅದು ಸಕ್ಸಸ್ ಆಗಿದೆ ಸರ್.